ಜಯಶ್ರೀ ಅವರೇ, ಉತ್ತರ ಕರ್ನಾಟಕದ ಸಿಹಿ ಭೋಜನ ಸಂಕ್ರಾಂತಿ ಸ್ಪೆಷಲ್ ಮಾದ್ಲಿ. ಉತ್ತರ ಕರ್ನಾಟಕದ ವಿಶೇಷ ಸಂಕ್ರಾಂತಿ ಸಿಹಿ ಅಡುಗೆಯಾದ ಮಾದ್ಲಿ ನಿಮ್ ಮುಂದೆ ಸಿದ್ಧವಾಗಿದೆ. ಮಾದ್ಲಿ ಅಥವಾ ಮಾದೇಲಿ ಬೇಕಾಗುವ ಸಾಮಗ್ರಿಗಳು: ದಪ್ಪಾಗಿ ಬೇಯಿಸಿದ ಗೋಧಿ ಹಿಟ್ಟು, ಬೆಲ್ಲ, ಒಣಕೊಬ್ಬರಿ, ಪುಟಾಣಿ, ಒಣದ್ರಾಕ್ಷಿ, ಗೋಡಂಬಿ, ಗಸಗಸೆ, ಬಿಳಿ ಎಳ್ಳು, ಏಲಕ್ಕಿ ಪುಡಿ, ಎಣ್ಣೆ, ಉಪ್ಪು. ಗೋಧಿ ಹಿಟ್ಟಿಗೆ 1 ಚಮಚ ಎಣ್ಣೆ, ಉಪ್ಪು ಹಾಕಿ ಉದುರಾಗಿ ಕಲಸಬೇಕು. ಕಲಸಿದ ತಕ್ಷಣವೇ ಚಪಾತಿ ರೀತಿ ಲಟ್ಟಿಸಿ ಕಾದ ತವಾ ಮೇಲೆ ಚೆನ್ನಾಗಿ ಬೇಯಿಸಬೇಕು. ನಂತರ ಬೆಂದ ಚಪಾತಿಯನ್ನು ಸಣ್ಣಗೆ ಮುರಿಯಬೇಕು. ಮುರಿದ ಚಪಾತಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡಿ 1 ಬೌಲ್ನಲ್ಲಿ ತೆಗೆದಿಡಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ಬೆಲ್ಲವನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಬೇಕು. ನಂತರ ಈ ಮಿಶ್ರಣಕ್ಕೆ ಪುಡಿ ಬೆಲ್ಲ, ಗಸಗಸೆ ಪುಡಿ, ಹುರಿದ ಎಳ್ಳು, ಒಣದ್ರಾಕ್ಷಿ, ಗೋಡಂಬಿ, ಒಣಕೊಬ್ಬರಿ, ಹುರುಗಡ್ಲೆ, ಏಲಕ್ಕಿ ಪುಡಿ ಸೇರಿಸಿದರೆ ಮಾದ್ಲಿ ಅಥವಾ ಮಾದೇಲಿ ಸವಿಯಲು ಸಿದ್ಧ. ಇದನ್ನ ಈಗ ಹಾಲು ಹಾಕೊಂಡು ತುಪ್ಪ ಹಾಕೊಂಡು ನಾನು ಅಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ಟೇಕ್ ಎ ಬ್ರೇಕ್. ಒಂದೊಂದು ಹೂವಲ್ಲೂ ಒಂದೊಂದು ಹಿರಿಮೆ, ಜೇನಲ್ಲೂ ಹೂವಲ್ಲೂ ಬಿಡದಂಥ ಒಲುಮೆ, ಜೇನಿಂದ ಗೂಡು ಅದರಲ್ಲಿ ಹಾಡು, ಹನಿ ಹನಿಯ ಸಾಲಾಗಿ ಗೂಡಿನ ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ. ಹೇ, ಏನು ಹೀರೋಯಿನಾ ಎಕ್ಸ್ಟ್ರಾನಾ? ಫ್ಯೂಚರ್ ನೋಡೋಣ. ಹೊಸ ಫೇರ್ ಅಂಡ್ ಲವ್ಲಿ ಫ್ಯೂಚರ್ ಟ್ಯೂಬ್, ಭವಿಷ್ಯದ ಭವ್ಯ ಕಾಂತಿ. ಫ್ಯೂಚರ್ ಬ್ರೈಟ್ ಆಗುತ್ತೆ. ಫೇರ್ ಅಂಡ್ ಲವ್ಲಿ ಫ್ಯೂಚರ್ ಟ್ಯೂಬ್ ಈಗ ಬರೀ 10 ರೂಪಾಯಿಯಲ್ಲಿ. ರಿಷಬ್, ಕೈಯಲ್ಲೇನು? ಫ್ರೂಟ್ಸ್. 100%? ಎಲ್ಲಿ ತೋರ್ಸು ನೋಡೋಣ. ಇದು 100% ಫ್ರೂಟ್ಸೇ ಹೌದು. 100% ಅಸಲಿ ಹಣ್ಣುಗಳಿಂದ ಮಾಡಿದ ಹೊಸ ಕಿಸಾನ್ ಜಾಮ್. ಈಗ ಜಾಮ್ ಆಗಿದೆ ಇನ್ನೂ ಯಮ್ಮಿ, ಇನ್ನೂ ಸಾಫ್ಟ್. ಲಂಚ್ ಏನಿದೆ ಇದ್ರಲ್ಲಿ? ಫ್ರೂಟ್ಸ್. 100%? ನಡಿ ನಡಿ. ಹೊಸ ಕಿಸಾನ್ ಜಾಮ್. ಸಿಲ್ಕ್ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಯುಕ್ತ ಹೊಸ ಲಾಕ್ಸ್. ಇದು ತೇವವನ್ನು ಲಾಕ್ ಮಾಡುತ್ತೆ, ತ್ವಚೆಯನ್ನಾಗಿಸುತ್ತೆ ನಯ ಹಾಗೂ ಕೋಮಲ. ಎಲ್ಲೆಡೆ ಹರಡಿದೆ ನಿನ್ನ ಜಾದೂ ಅನುಪಮ, ನಿನ್ನ ಮೇಲೆ ಎಲ್ಲರ ನೋಟ ಆಕರ್ಷಣೆ ಸಂಭ್ರಮ. ಹೊಸ ಲಾಕ್ಸ್. ಹೆಲ್ದಿಯಲ್ಲದ ಸ್ನಾಕ್ಸ್ ಗಳಿಂದ ಕ್ಯಾಲರಿಗಳು ಹೆಚ್ಚುತ್ತವೆ. ರಿಯಲ್ ಆಕ್ಟಿವ್ ಸೇವನೆ ಪ್ರಾರಂಭಿಸಿ. ತಾಜಾ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳಿಂದ ತಯಾರಿಸಲಾಗಿರುವ ರಿಯಲ್ ಆಕ್ಟಿವ್ ಹೆಲ್ದಿ ಸ್ನಾಕ್ಸ್ ಆಗಿದೆ. ಆಡೆಡ್ ಶುಗರ್ ಇಲ್ಲ, ಕ್ಯಾಲರಿಗಳು 50% ಕಡಿಮೆಯಾಗಿವೆ. ಈಗ ಸ್ನಾಕಿಂಗ್ ಟೈಮ್ ಆಗಲಿದೆ ಆಕ್ಟಿವ್ ಟೈಮ್. ರಿಯಲ್ ಆಕ್ಟಿವ್ ಈಗ ಫೈಬರ್ ಜೊತೆಗೆ. ವಿದೇಶದಲ್ಲಿ ನಾನು ಎಲ್ಲಕ್ಕಿಂತ ಹೆಚ್ಚು ಮಿಸ್ ಮಾಡ್ತಿದ್ದೆ ನನ್ನ ಇಂಡಿಯನ್ಸ್ ನ ವಿಶಿಷ್ಟ ಸ್ಮೈಲ್, ಬಹದ್ದೂರ್ನ ಸಲಾಂ ಮಿಮ್ಶಾಪ್ ಸ್ಮೈಲ್, ಕಪಲ್ಸ್ ನ ರೊಮ್ಯಾಂಟಿಕ್ ಸ್ಮೈಲ್, ಅತ್ತೆ ಸೊಸೆಯರ ಆಕ್ಟಿಂಗ್ ನ ಸ್ಮೈಲ್, ಮಕ್ಕಳ ಕಿಲಕಿಲ ಅರಳುವ ಸ್ಮೈಲ್. ಇಂದಿನಿಂದ ಈ ಸ್ಮೈಲ್ಸ್ ಅನ್ನು ಹೆಲ್ದಿ ಆಗಿರ್ತೀನಿ ನಾನು. ಚೀಫ್ ಸ್ಮೈಲ್ ಆಫೀಸರ್. ಮತ್ತೆ ನನ್ನ ಸಹಾಯಕ್ಕಿದೆ ಓರಲ್ ಬಿ, ವರ್ಲ್ಡ್ಸ್ ನಂಬರ್ 1 ಡೆಂಟಿಸ್ಟ್ ರೆಕಮೆಂಡೆಡ್ ಟೂತ್ ಬ್ರಷ್ ಬ್ರ್ಯಾಂಡ್. ಬನ್ನಿ ಕೋಟಿಗಟ್ಟಲೆ ಸ್ಮೈಲ್ಗಳನ್ನು ರಕ್ಷಿಸೋಣ ಒಂದೊಂದಾಗಿ. ಈ ನಂಬರ್ನಲ್ಲಿ ನನ್ನೊಂದಿಗೆ ಮಾತನಾಡಿ ಭಾಗವಹಿಸಿರಿ ಸ್ಮೈಲ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ. ಎಲ್ಲಾ ಕ್ಲೀನ್ ಆಗ್ಬೇಕು. ನಿನ್ನ ಅಮ್ಮ ಬರೋ ಮೊದಲು. ಏನಿದು ವಾಸನೆ? ಅದು ಹೊರಗಿಂದ ಬರ್ತಿದೆ. ವಾಸನೆ ಇನ್ನೂ ಬರ್ತಿದೆ. ಅತ್ತೆ, ಹೊಸ ಆಂಬಿಪ್ಯೂರ್ ದುರ್ಗಂಧ ತೊಲಗಿಸುತ್ತೆ, ತಾಜಾ ಸುಗಂಧ ಸೂಸುತ್ತೆ. ಈ ಸುಗಂಧದ ರಹಸ್ಯ ಏನು? ಹೊಸ ಆಂಬಿಪ್ಯೂರ್ ಏರ್ ಎಫೆಕ್ಟ್. ಶಾಂಪೂ ಮಾಡುವಾಗ ನೀವೇನು ಮಾಡ್ತೀರಿ? ಕೆಲವು ಸಲ ಹಾಡ್ತೀರಿ, ಕೆಲವು ಸಲ ಕನಸಲ್ಲಿ ಮುಳುಗಿರ್ತೀರಿ. ಆದ್ರೆ ಶಾಂಪೂ ಮಾಡುವಾಗ ಕೂದಲಿಂದ ಆಯಿಲ್ಸ್ ನ ಪೋಷಣೆಯನ್ನು ಕಳ್ಕೊಳ್ತೀರಿ. ಹೊಸ ಡವ್ ನರಿಶಿಂಗ್ ಆಯಿಲ್ ಕೇರ್ ಶಾಂಪೂ ವಿಟಾ ಆಯಿಲ್ಸ್ ಯುಕ್ತ ಆಯಿಲ್ ನ ಪೋಷಣೆಯನ್ನು ಲಾಕ್ ಮಾಡುತ್ತೆ. ಸ್ಮೂತ್ ಶೈನಿ ಕೂದಲಿಗಾಗಿ ಡವ್ ನರಿಶಿಂಗ್ ಆಯಿಲ್ ಕೇರ್ ಶಾಂಪೂ. ಈಗ ಪ್ರೆಸ್ಟೀಜ್ ವ್ಯಾಲ್ಯೂ ಪ್ಯಾಕ್ ಮೇಲೆ 25% ಕಡಿತ. ಪ್ರೆಸ್ಟೀಜ್ ಸೂಪರ್ ಸೇವರ್ ಆಫರ್ ಈಗ ಎಲ್ಲ ಕಡೆನೂ ಇದೇ ಮಾತು. ಸ್ಮಾರ್ಟ್. ಸೊಳ್ಳೆ ಸೊಳ್ಳೆ ಕಡಿಮೆ ಹೋಗಿ ಕಾಯಿಲ್. ಸೊಳ್ಳೆ ಹುಡುಕ್ತಿದ್ದೇವೆ. ಮಮ್ಮಿಯ ಚಾಲೆಂಜ್. ಒಂದು
ಎಂದಾದ್ರೂ ಸಿಕ್ತಾ? ಗುಡ್ ನೈಟ್ ಅಡ್ವಾನ್ಸ್ ಗ್ಲೋ ಸ್ಮೋಕ್ ಕಾಯಿಲ್ ಆಕ್ಟಿವ್ ಫಿಲ್ಟರ್ಸ್ ಯುಕ್ತ ಹೊಗೆ ಕಡಿಮೆ ಮತ್ತೆ ಒಂದು ಸೊಳ್ಳೆ ಸಿಗದಂತಹ ಪ್ರಭಾವ. ಹೊಗೆಯಲ್ಲ, ಪ್ರಭಾವ ಕಾಣುತ್ತೆ. ಅಮ್ಮ, ಇದು ನಿನ್ನ ಪ್ರತಿಭೆಗೋ ಚಂದಕ್ಕೋ. ಏನಿದು ವಿವೆಲ್ ಸ್ಯಾಂಡಲ್ ಗ್ಲೋ? ಇದರಲ್ಲಿ ಶುದ್ಧ ಶ್ರೀಗಂಧ, ರೋಸ್ ವಾಟರ್ ಮತ್ತು ಹಾಲಿನ ಕೆನೆ ಇದೆಯಾ? ಟಿವಿ ಆನ್ ಮಾಡಿ. ಲೈಕ್ ಅಜ್ಜಿ, ಲೈಕ್ ಮೊಮ್ಮಗಳು. ವಿವೆಲ್ ಸ್ಯಾಂಡಲ್ ಗ್ಲೋ. ಜಿಮ್ಮಿ ನಿಲ್ಲು, ಅದು ಡಾಲಿ ಆಂಟಿಯ ಚಾದರ. ಈ ಕಲೆ ಪೌಡರ್ ನಿಂದ ಹೋಗಲ್ಲ ಆಂಟಿ, ನಂದೇ ತಪ್ಪು. ನಿಂಬೆ ಬ್ಲೂ ಬ್ಲೀಚ್ ಇದೆಯಲ್ಲ, ಹೋಗುತ್ತೆ. ಸರ್ಫ್ ಎಕ್ಸೆಲ್ ಇಲ್ವಾ? ಬ್ಲೂ ಬ್ಲೀಚ್ ನಿಂಬೆಯ ಶಕ್ತಿಯ ಹೊಸ ಸರ್ಫ್ ಎಕ್ಸೆಲ್. ಇದು ಜಿಡ್ಡು, ಉಪ್ಪಿನಕಾಯಿ ಅಂತ ಹಠಮಾರಿ ಕಲೆಯನ್ನು ತೆಗೆಯುತ್ತದೆ ಸುಲಭವಾಗಿ. ನಿನ್ನನ್ ಕೂಡ ಸರ್ಫ್ ಎಕ್ಸೆಲ್ ನಿಂದ ತೊಳಿಬೇಕನ್ಸುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸವಿಯಾದ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಬ್ಯಾಕ್. ಮೇಡಮ್, ನೆಕ್ಸ್ಟ್ ಡಿಶ್ ಮಾಡಕ್ ರೆಡಿನಾ? ಆಯ್ತು, ಮಾಡ್ತೇವೆ. ರೆಡಿ ಮಾಡೋಣ. ಏನ್ ಮಾಡ್ತಿದ್ದೀರಾ? ಜೋಳದ ವಡಿ. ಇದೇನೋ ಇದೆ ಕೈಯಲ್ಲಿ. ಇದು ನಿಮ್ಗೆಲ್ಲ ಸವಿರುಚಿ ತಂಡಕ್ಕೆ ಈ ಟಿವಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ಸವಿರುಚಿ ತಂಡಕ್ಕೆ ಇದೆಲ್ಲ ಜೋಳ, ಗೋಧಿ, ಕಡಲೆಬೇಳೆ, ಇದೆಲ್ಲ ಮಾದೆಲಿ ಮತ್ತು ವಡಿ ಹಿಟ್ಟಿಗೆ ಅದನ್ನೆಲ್ಲ ವಾಪರ್ಸಿದ್ದು ಅದೆಲ್ಲ ಸೇರಿಸಿದೆ. ವಾವ್, ಓಕೆ. ಇವರು ಏನೇನ್ ಬಳಸಿದಾರೋ ಇವತ್ತಿನ ಅಡಿಗೆಗೆ ಅದೆಲ್ಲ ಇದ್ರೊಳಗಿದೆಯಂತೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಜೋಳದ ವಡೆ ಮಾಡೋಣ. ನಿಮ್ದ್ರಲ್ಲಿ ಅದ್ ಒಂಥರ ಕನ್ನಡದಲ್ಲಿ ಹೇಳ್ತೀರಾ, ಜೋಳದ ವಡಿ ಮಾಡೋಣ. ಸೊ ಈ ಜೋಳದ ವಡಿಗೆ ಏನೇನ್ ಬಳಸಿದ್ರ ಅಂತ ಒಂದ್ಸಲ ಹೇಳ್ತೀರಾ ಪ್ಲೀಸ್? ಇದರಲ್ಲಿ 2 ಕಪ್ ಜೋಳದ ಹಿಟ್ಟು, 3 ಕಪ್ ಗೋಧಿ ಹಿಟ್ಟು ಮತ್ತು 1/4 ಕಡಲೆಬೇಳೆ ಹಿಟ್ಟು ಸೇರಿಸಿದೆ. 3 ಸೇರಿಸಿದೆ. ಇದು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಆಮೇಲೆ ಜೀರಿಗೆ ಸೇರಿಸಿದೆ. ಜೀರಿಗೆ, ಧನಿಯಾ ಪೌಡರ್ ಅಂದ್ರೆ ಕೊತ್ತಂಬರಿ ಕಾಳಿನ ಪೌಡರ್, ಎಳ್ಳು, ಇಂಗು, ಅರಿಶಿನ ಪುಡಿ, ಉಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಎಣ್ಣೆ. ಶುರು ಮಾಡೋಣ ಹಾಗಾದ್ರೆ? ಆಯ್ತು. ಮತ್ತೇನ್ ಮಾಡ್ಬೇಕು? ಮೊದಲು ಅದು ಹಿಟ್ಟು ಕಲಸ್ಬೇಕು. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು. ಅದು ಹಸಿಮೆಣಸಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕಿದಿಲ್ಲ, ಎಣ್ಣೆ ಕಾಯಲ್ಲಿ ಇಟ್ಬಿಡ್ಲಾ? ಬೇಗ ಆಗುತ್ತೆ. ಡನ್. ಇದಾಯ್ತಾ? ಆಯ್ತು. ನೆಕ್ಸ್ಟ್ ಏನ್ ಕೊಡ್ಲಿ? ಎಳ್ಳು. ಇದು ಹುರಿದಿದ್ದೀರಾ ಎಳ್ಳ? ಇಲ್ಲ, ಹಾಗೆ ಕರಿತೇವಲ್ಲ ಅದಕ್ಕೆ. ಇದು ಇಲ್ಲೇ ಇರಲಿ, ಮೇಲೆ ಹಚ್ಚಲೇಬೇಕು ಮತ್ತೆ. ಸರಿ. ಉಪ್ಪಾಯ್ತು. ಆಮೇಲೆ ಇಂಗಿನ ಪುಡಿ. ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಧನಿಯಾ ಪುಡಿ, ಕೊತ್ತಂಬರಿ ಬೀಜ ಅಂತಿರಲ್ಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಅರಿಶಿನದ ಪುಡಿ. ಆಯ್ತು, ಸಾಕ? ನೀರು ಕೊಡಿ. ಎಣ್ಣೆ ಕಾಯ್ತಾ ಇದೆಯಲ್ಲ? ಕಾಯ್ತಾ ಇದೆ. ಇದು ಹಿಟ್ಟು ಕಲಿಸಿದ ತಕ್ಷಣ ಮಾಡ್ಬಿಡದ? ಇಲ್ಲ, 2 ತಾಸು ಇಡ್ಬೇಕ್ರಿ. ಸರಿ. ಮೊದಲೆಲ್ಲ ಜೋಳ ಒಳ್ಳ ಇರುತ್ತಲ್ಲ, ಅದರಲ್ಲಿ ಕುಟ್ಟಿ ಮಾಡ್ಕೊಳ್ಳೋದು, ತುಂಬಾ ಒಳ್ಳೆ ಇರ್ತದೆ. ಸೊ ಇದನ್ನೇ ಹೇಳಿದ ನೀವು ನಿಮ್ಮ ತಾಯಿ ಮನೆಯಿಂದ? ಇದು ನಮ್ಮ ತಾಯಿ ಮನೆಯಿಂದ ಕಲಿತದ್ದು. ನಮ್ಮ ತಾಯಿ ಅಂದ್ರೆ ನಮ್ಮ ಅಜ್ಜಿಯವರು ನಮ್ಮ ತಾಯಿಯವ್ರು ಹೇಳ್ಕೊಟ್ಟಾರ, ನಮ್ಮ ತಾಯಿಯವ್ರು ನಮಗೆ ಹೇಳ್ಕೊಟ್ಟಾರ. ಅವರು ಎಕ್ಸ್ಪರ್ಟ್ ಎಲ್ಲ ಅಡಿಗೆ. ಹೌದಾ? ವೆರಿ ನೈಸ್. ಓಕೆ, ಇವಾಗ ಇದನ್ನ 2 ಗಂಟೆ ಕಾಲ ನೆನೆಬಿಡಬೇಕು. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ಹೌದು ಅಲ್ಲ? ಓಕೆ, ಇದು ಎಷ್ಟು ಮಿದುವಾಗಿದೆ. ನೀರು ಕೊಡಿ. ನೀರೇನಕ್ಕೆ? ಅದು ಸ್ವಲ್ಪ ಕೈಯೊಳಗೆ ಇದು ಎದ್ದಿ ಬಡಿಯಬೇಕು ಹಿಂಗೆ ಬಟ್ಟೆಯಲ್ಲಿ. ಓಕೆ, ಯಾಕದನ್ನ ಒದ್ದೆದ್ರ ಮೇಲೆ ತಟ್ಕೋತಾ ಇದ್ದೀರಾ? ಅದು ಈಸಿಯಾಗಿ ಬರುತ್ತಲ್ಲ.
ಚೆನ್ನಾಗಿ ಉಬ್ಬುತ್ತೆ. ಉಬ್ಬುತ್ತಾ? ಹಾ. ಸಗದಾಗಿದೆ ಎಲ್ಲ, ಕಲರ್ ಎಷ್ಟು ಚೆನ್ನಾಗಿ ಬಂತಲ್ಲ. ಆಯ್ತು. ನಾನು ಇದೆಲ್ಲ ಬಿಟ್ಟೋಗುತ್ತೆ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಅದು ತಟ್ಟಲ್ಲ. ಆ ಎಣ್ಣೆ ಚೆನ್ನಾಗಿ ಬರ್ತಾ ಇದೆ ಅದ್ರ ಮೇಲೆ ಅಲ್ಲ. ಸೊ ಲೇಟೆಸ್ಟ್ ಆಗಿ ಏನ್ ಬರ್ಗರ್ ಮೇಲೆಲ್ಲ ಏನು ಇದನ್ನ ಎಳ್ಳೆಲ್ಲ ಮತ್ತೆ ಇದು ಆಯಿಲ್ ಹೀರ್ಕೊಳ್ಳೋದಿಲ್ಲ. ಹೌದಾ? ಅದಕ್ಕೆ ಹೇಳಿದ್ದು ಎಷ್ಟು ಪ್ರಾಚೀನವಾದ ನಮ್ಮ ಅಡಿಗೆಲೇನೆ ಎಳ್ಳೆಲ್ಲ ಹಾಕಿ ಡೆಕೋರೇಟ್ ಮಾಡಿದೀವಿ ನಾವು. ಆಯ್ತು ನೋಡಿ. ಆಯ್ತಾ? ಆಯ್ತು. ಇದಕ್ಕೆ ಕೊಬ್ಬರಿ ಚಟ್ನಿ, ಮೊಸರು ಹಾಕೊಂತಿದ್ರೆ ಅದು ರೆಡಿ ಇದೆ. ಓಕೆ, ಸರ್ವಿಂಗ್ ಪ್ಲೇಟ್ ತರ್ತೀನಿ ನಿಮ್ಗೆ. ಆಯ್ತಾಯ್ತು. ಚಟ್ನಿ, ಮೊಸರು ಎಲ್ಲ ಸಿದ್ಧವಾಗಿದೆ. ತೆಗೆದುಕೊಳ್ಳಿ ಜಯಶ್ರೀ ಅವರೇ. ಇದು ಜೋಳದ ವಡೆ, ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಇದು. ತುಂಬಾ ಚೆನ್ನಾಗಿರುತ್ತೆ, ಸವಿದ್ ನೋಡಿ. ಖಂಡಿತವಾಗ್ಲೂ ನೀವು ಬೇಡ ಅಂದ್ರೂ ನಾನು ತಿಂತೀನಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಾಯ್ತು ಸ್ನೇಹಿತರೆ, ಉತ್ತರ ಕರ್ನಾಟಕದ ವಿಶೇಷವಾದ ಜೋಳದ ವಡಿ ನಿಮ್ ಮುಂದೆ ಸಿದ್ಧವಾಗಿದೆ. ಜೋಳದ ವಡೆ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಧನಿಯಾ ಪುಡಿ, ಜೀರಿಗೆ, ಅರಿಶಿನ, ಇಂಗು, ಬಿಳಿ ಎಳ್ಳು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ ಕರಿಯಲು. ಮೊದಲು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟಿಗೆ ಧನಿಯಾ ಪುಡಿ, ಅರಿಶಿನ, ಚಿಟಿಕೆ ಇಂಗು, ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಬೇಕು. ಮಿಕ್ಸಿ ಜಾರ್ನಲ್ಲಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಉಪ್ಪು ಹಾಕಿ ತಿರುವಬೇಕು. ಈ ಮಿಶ್ರಣವನ್ನು ಹಿಟ್ಟಿಗೆ ಹಾಕಿ ನೀರು ಸೇರಿಸಿ ಚೆನ್ನಾಗಿ ಕಲಸಬೇಕು. ಇದು ಚಪಾತಿ ಹಿಟ್ಟಿಗಿಂತಲೂ ಮೆದುವಾಗಿ ಇದ್ದು 1 ಅಥವಾ 2 ತಾಸು ನೆನೆಯಲು ಬಿಡಬೇಕು. ನಂತರ ಚಪಾತಿ ಮಣೆಯ ಮೇಲೆ ತೋಯಿಸಿದ ಬಿಳಿ ಬಟ್ಟೆ ಹಾಕಿ ಸಣ್ಣ ಸಣ್ಣ ಉರುಳೆ ಮಾಡಿ ಬಟ್ಟೆ ಮೇಲೆ ಬೆರಳಿನಿಂದ ತಟ್ಟಬೇಕು. ತಟ್ಟುವಾಗ ಬಿಳಿ ಎಳ್ಳನ್ನು ಹಚ್ಚಬಹುದು. ನಂತರ ಕಾಯಿಸಿದ ಎಣ್ಣೆಯ ಬಾಣಲಿಗೆ ಬಿಟ್ಟು ಹೊಂಬಣ್ಣ ಬರುವವರೆಗೂ ಕರೆದರೆ ಗರಿಗರಿಯಾದ ಜೋಳದ ವಡೆ ಹಸಿ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಜೊತೆ ಸವಿಯಲು ನೀಡಿ. ಈಗ ಇದನ್ನ ನೆನ್ಸ್ಕೊಂಡು ತಿನ್ನೋದಕ್ಕೆ ಅದ್ರ ಜೊತೆಗೆ ರುಚಿಕರವಾದ ಚಟ್ನಿ ಮತ್ತು ಮೊಸರು ಕೂಡ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೂ ನಡ್ಕೊಂಡು ಫಸ್ಟು ಇಲ್ಲಿಗಿಟ್ಟು ಅತಿಥಿ ದೇವೋ ಭವ. ಸೊ ಅತಿಥಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಆಮೇಲೆ ಟೇಸ್ಟ್ ಮಾಡೋಣ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ಅನಿಸ್ತು ನಿಮ್ಗೆ? ಚೆನ್ನಾಗೈತೆ. ನನಗೆ ಊರಿಂದ ಬಂದಿದ್ದೀರಾ? ಅಷ್ಟು ದೂರದಿಂದ ಬಂದಿದ್ದೀರಾ? ಹುಬ್ಳಿಯಿಂದ ಬಂದಿದ್ದೆ. ಅದಕ್ಕೆ ಹೇಳಿದ್ದು ಹುಬ್ಬಳ್ಳಿಯಿಂದ ಬಂದಿದ್ದೀರಾ ಅಂದ್ರೆ ಅಷ್ಟು ದೂರದಿಂದ ಬಂದಿದ್ದೀರಾ. ಅದು ನನಗೆ ಕನಸಿತ್ತಂತ ಹೇಳಿದ್ನಲ್ಲ ನಿಮ್ಗೆ ಫಸ್ಟಿಗೆ. ಇದು ಸವಿರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕನಸಿತ್ತು. ವೆರಿ ನೈಸ್. ನಿಮ್ಮ ಈ ಕನಸು ಆಗಾಗ ನನಸಾಗ್ತಾ ಇರ್ಲಿ. ಬಂದು ಒಳ್ಳೊಳ್ಳೆ ಈ ತರ ನಿಮ್ಮ ಉತ್ತರ ಕರ್ನಾಟಕದ ವಿಶೇಷವಾದ ಅಡಿಗೆಗಳನ್ನ ನಮ್ಗೆ ಹೇಳ್ಕೊಡ್ತೀರಿ. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, 2 ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆಗಳನ್ನ ಹೇಳ್ಕೊಟ್ವಿ. ತಾವು ಕೂಡ ತಮ್ಮ ಮನೇಲಿ ಈ ಅಡಿಗೆನ ಟ್ರೈ ಮಾಡಿ ಹೇಗ್ ಬಂತು ಅಂತ ಒಂದು ಪತ್ರದ ಮೂಲಕ ತಿಳಿಸಿ. ಹಾಗೆ ನೀವು ಬಂದು ನಿಮಗೆ ಗೊತ್ತಿರುವಂತ ವಿಶೇಷವಾದ ಅಡಿಗೆಗಳನ್ನ ನಮ್ಮ ಸವಿರುಚಿಲಿ ಮಾಡಬೇಕು ಅಂದ್ರೆ ಪತ್ರದ ಮೂಲಕ ನಿಮ್ಮ ರೆಸಿಪೀಸ್ ನ ಇನ್ ಡೀಟೇಲ್ ಬರೆದು ಅದ್ರ ಜೊತೆಗೆ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಇಟ್ಟು ಕಳಿಸ್ಕೊಡಿ. ನಮ್ಮ ವಿಳಾಸ ಸವಿರುಚಿ ವಿಭಾಗ, ಇಟಿವಿ ಕನ್ನಡ, ನಂಬರ್ 9/7, ಕೆಸಿಎನ್ ಭವನ, ಯಮುನಾಬಾಯಿ ರಸ್ತೆ, ಮಾಧವನಗರ, ಬೆಂಗಳೂರು 1. ಸರಿ ಸ್ನೇಹಿತರೆ, ಹೋಗ್ಬಿಟ್ಟು ಬರ್ಲಾ ಮುಂದಿನ ಸಂಚಿಕೆಯಲ್ಲಿ